ಸಂತ ಫಿಲೋಮಿನಾ ಕಾಲೇಜು ಮೈಸೂರು ಪರಿಮಳದ ಪಯಣ 2026 ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪ್ರೊಫೆಸರ್ ಶ್ರೀಧರಮೂರ್ತಿ ದಿವ್ಯ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇವತ್ತು ಸೈಂಟ್ ಫಿಲೋಮಿನಾಸ್ ಕಾಲೇಜಲ್ಲಿ ಪರಿಮಳದ ಪಯಣ ಕಾವ್ಯ ವಾಚನ ಮತ್ತು ವ್ಯಾಖ್ಯಾನ ಅಂತ ಒಂದು ಅದ್ಭುತವಾದ ಕಾರ್ಯಕ್ರಮ ನಡೀತಿದೆ. ಈ ಕಾರ್ಯಕ್ರಮವನ್ನು ಲೀಡ್ ಮಾಡ್ತಿರೋದು ನಮಗೆಲ್ಲರಿಗೂ ಗೊತ್ತಿರುವಂಥ ಪ್ರಸಿದ್ಧ ಪ್ರಾಂಶುಪಾಲರೂ ಆಗಿದ್ದರು ಈ ಕಾಲೇಜ್ದು ಪ್ರೊಫೆಸರ್ ಕೃಷ್ಣೇಗೌಡರು ಸರ್. ಇವತ್ತಿನ ಕಾನ್ಸೆಪ್ಟ್ ಇಸ್ ವೆರಿ ಯುನಿಕ್. ಇವತ್ತಿನ ಕಾಲದಲ್ಲಿ ಭಾವಗೀತೆಗಳನ್ನು ಕೇಳೋದಾಗಲಿ ಅಥವಾ ಸಾಹಿತ್ಯವನ್ನು ಕೂತು ಆಲಿಸಿ ಅದನ್ನು ಅರ್ಥ ಮಾಡ್ಕೊಳ್ಳೋದು ಆ ಕಲ್ಚರ್ ಹೊರಟಿದೆ. ಸೊ ಅದನ್ನು ಮತ್ತೆ ತರುವಂಥ ಪ್ರಯತ್ನದಲ್ಲಿ ನಾವಿವತ್ತು ಒಂದು 15 ಬಹಳ ಪ್ರಸಿದ್ಧವಾಗಿರುವಂಥ ಭಾವಗೀತೆಗಳು ಬೇರೆ ಬೇರೆ ಕವಿಗಳು ಬರೆದಿರೋದನ್ನು ನಾನು ಮತ್ತು ನಮ್ಮ ತಂಡ ಶುಭಾ ರಾಘವೇಂದ್ರ ಅವರ ತಂಡ ಇವತ್ತು ಹಾಡ್ತೀವಿ. ಹಾಗೆ ಪ್ರತಿ ಗೀತೆಗೂ ಅದರ ಪೂರ್ತಿ ಅರ್ಥವನ್ನು ತಿಳಿಸ್ಕೊಟ್ಟು ಅದರದ್ದು ವೇರಿಯಸ್ ಪರ್ಸ್ಪೆಕ್ಟಿವ್ಸ್ನ ಮುಂದೆ ಇಡ್ತಿದ್ದಾರೆ ಪ್ರೊಫೆಸರ್ ಕೃಷ್ಣೇಗೌಡರು ಸರ್. ಸೊ ಇವತ್ತಿನ ಮೋಟೋ ಇದೆ, ಈ ಕಾರ್ಯಕ್ರಮ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಈ ದಿನ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಪರಿಮಳದ ಪಯಣ ಕಾವ್ಯ ಗಾಯನ ಹಾಗೂ ವ್ಯಾಖ್ಯಾನ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಆಯೋಜಿಸಿದ್ದೇವೆ. ಸಂತ ಫಿಲೋಮಿನಾ ಕಾಲೇಜು 8 ದಶಕಗಳ ಸುದೀರ್ಘ ಭವ್ಯ ಚರಿತ್ರೆ ಇರತಕ್ಕಂತಹ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ. 8 ದಶಕಗಳ ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ತನ್ನದೇ ಆದಂತಹ ಸೇವೆಯನ್ನ ಈ ನಮ್ಮ ಕಾಲೇಜಿನ ಕನ್ನಡ ವಿಭಾಗ ಮಾಡುತ್ತಿರುವಾಗ ಈಗ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಈ ಹಿಂದೆ ನಮ್ಮ ಕಾಲೇಜಿನಲ್ಲಿ ಸೇವೆ ಮಾಡಿದಂತಹ ಶ್ರೀಧರಮೂರ್ತಿ ಸರ್ ಅವರು ಹಾಗೂ ಕೃಷ್ಣೇಗೌಡರು ನಾಡಿನಾದ್ಯಂತ ಜಗತ್ತಿನಾದ್ಯಂತ ಹೆಸರುವಾಸಿಯಾಗಿರ್ತಕ್ಕಂತಹ ಗಣ್ಯ ವ್ಯಕ್ತಿಗಳು ತಮ್ಮದೇ ಆದ ರೀತಿಯಲ್ಲಿ ಕನ್ನಡ ನಾಡು ನುಡಿಗೆ ಸೇವೆ ಮಾಡ್ತಕ್ಕಂಥ ಗಣ್ಯ ವ್ಯಕ್ತಿಗಳಿವರು. ಇವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ನಮ್ಮ ಕಾಲೇಜಿನ ಕನ್ನಡ ವಿಭಾಗ ವಿಶೇಷವಾಗಿ ಪ್ರೊಫೆಸರ್ ಸದೆಬೋಸ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ನಾನು ಸಾಧಿಸ್ತೇನೆ. ಅಷ್ಟು ಮಾತ್ರವಲ್ಲ, ಈ ಮೂಲಕ ಕನ್ನಡ ನಾಡು ನುಡಿ ಸೇವೆಗೆ ಯಾವ ರೀತಿಯಾಗಿ ನಮ್ಮ ವಿದ್ಯಾಸಂಸ್ಥೆ ತನ್ನನ್ನೇ ವಹಿಸಿಕೊಂಡಿದ್ದೆ ಎಂಬುದನ್ನು ನಾವು ಹೇಳಲಿಕ್ಕೆ ಸಂತೋಷಪಡ್ತೇನೆ. ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಮುಖ್ಯವಾಗಿ ಹಲವಾರು ಭಾಷೆಯನ್ನು ಕನ್ನಡ ಭಾಷೆಯೊಂದಿಗೆ ಪ್ರಥಮ ಭಾಷೆಯಾಗಿ ಫ್ರೆಂಚ್ ಭಾಷೆ, ತಮಿಳು ಭಾಷೆ, ಮಲಯಾಳಂ, ಅರಬಿಕ್, ಉರ್ದು ಹೀಗೆ ಹಲವಾರು ಭಾಷೆಗಳನ್ನು ನಾವು ವಿದ್ಯಾರ್ಥಿಗಳಿಗೆ ನಾವು ಬೋಧನೆ ಮಾಡ್ತೇವೆ. ದೇಶ ವಿದೇಶಗಳಿಂದ ನೂರಾರು ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. 8 ದಶಕಗಳ ಈ ಚರಿತ್ರೆಯಲ್ಲಿ ಈ ವಿದ್ಯಾಸಂಸ್ಥೆ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳನ್ನ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಈ ಕಾಲೇಜು ತನ್ನದೇ ಆದಂತಹ ಪ್ರಯತ್ನ ಮಾಡಿದೆ. ಮುಂದಿನ ದಿನಗಳಲ್ಲೂ ಸಹ ಇದೇ ಸೇವೆಯನ್ನ ಈ ನಮ್ಮ ಕಾಲೇಜು ಮುಂದುವರಿಸಲಿದೆ. ಈ ಕಾರ್ಯಕ್ರಮವನ್ನ ವಿಶೇಷವಾಗಿ ನಾಡಿನ ಮೂಲೆ ಮೂಲೆಗೆ ಪಸರಿಸಲಿಕ್ಕೆ ಮಾಧ್ಯಮ ಮಿತ್ರರು ನೀವಿದ್ದೀರಾ. ಆದ್ದರಿಂದ ಮಾಧ್ಯಮ ಮಿತ್ರರನ್ನು ಸಹ ನಾನು ಹೃದಯಾಂತರಾದಿಂದ ಆಡಳಿತ ಮಂಡಳಿ ಪರವಾಗಿ, ನನ್ನ ಪರವಾಗಿ, ಪ್ರಾಂಶುಪಾಲರ ಪರವಾಗಿ, ನನ್ನ ನೆಚ್ಚಿನ ವಿದ್ಯಾರ್ಥಿ ಪರವಾಗಿ ವಂದಿಸುತ್ತೇನೆ.